निधान 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 घोषणे को करेंगे। ಪತ್ರಕರ್ತರ ಸಂಘದ ವತಿಯಿಂದ ಮತ್ತು ಎಲ್ಲ ಪತ್ರಕರ್ತರ ಸೇರಿ ನಮಗೆ ಮನವಿ ಸಲ್ಲಿಸಿದರೆ ಏನು ಪತ್ರಕರ್ತರ ಮೇಲೆ ಹಲ್ಲೆ ನಡೆದಿದೆ ಅದ್ರ ಬಗ್ಗೆ ನಮಗೆ ಮನವಿ ಸಲ್ಲಿಸಿದರೆ ನಾವೇನು ಮನವಿ ಸಲ್ಲಿಸಿದ್ರೆ ಸದರಿ ಮನವಿಯನ್ನು ಮನೆ ಜಿಲ್ಲಾಧಿಕಾರಿಗಳು ಒಂದು ವಿಷಯ. ಆದರೆ ಇಂಥ ಘಟನೆಗಳು ಮರುಕಳಿಸಬಾರದು. ಏಕೆಂದರೆ ಯಾರೇ ಆಗಲಿ ಸಮಾಜದಲ್ಲಿ ಯಾರೂ ಸಹ ಕಾನೂನನ್ನು ಕೈಗೆತ್ತಿಕೋಬಾರ್ದು. ಬಟ್ ಇದು ತುಮಕೂರು ಜಿಲ್ಲೆ ಇಂದ ಪಾಗೋಡ ತಾಲೂಕು ಪತ್ರಕರ್ತರ ಸಂಘ ಪಾಗೋಡ ತಾಲೂಕು ತುಮಕೂರು ಜಿಲ್ಲೆ ವಿಷಯ ಪತ್ರಕರ್ತರ ಮೇಲಿನ ಹಲ್ಲೆ ಖಂಡಿಸಿ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ 6/1/2025 ಸಾಯಂಕಾಲ 5 ಗಂಟೆ ಸಮಯದಲ್ಲಿ ಪಟ್ಟಣದ ಟೋಲ್ಗೇಟ್ ಬಳಿ ಗಡಿನಾಡು ಪತ್ರಿಕೆ ಸಂಪಾದಕರು ಹಾಗೂ ಪತ್ರಕರ್ತರಾದ ರಾಮಾಯಣಪುರದಿಂದ 3 ಮಹಿಳೆಯರು ಹಾಗೂ ನಾರಾಯಣ ರೆಡ್ಡಿ ಎಂಬುವರು ಸೇರಿ ಚಪ್ಪಲಿ ಮತ್ತು ಬೂಟ್ಗಳಿಂದ ಒದ್ದು ಹೀನಾಯವಾಗಿ ಹೊಡೆದು ಬಟ್ಟೆಗಳನ್ನು ಹರಿದು ಸಾರ್ವಜನಿಕ ಸ್ಥಳದಲ್ಲಿಯೇ ಅವಮಾನ ಮಾಡುವ ಜೊತೆಗೆ ಇನ್ನನ್ನು ಸೇರಿ ನಿಮ್ಮವರನ್ನು ಕರೆಯುವ ದಯಮಾಡಿ ನಮ್ಗೆ ಗಮನ ತಗೊಂಬಂದು ನಮ್ದು ಏನಿದೆ ನಾವು ಮುಂದೆ ಜರುಗಿಸ್ತೀವಿ. ನಾವು ಇಂಥ ಘಟನೆಗಳನ್ನು ಮರುಕಳಿಸಂತೆ 100ಕ್ಕೆ 100ರಷ್ಟು ನಾವು ರಕ್ಷಣೆ ಕೊಡ್ತೀವಿ, ಅದನ್ನು ತಡಿತೀವಿ. ಇದು ಒಂದು. ಇದು ಎರಡನೇದು, ನಮಗೆ ವಿಚಾರ ಗೊತ್ತಾಗಿದ್ದ ತಕ್ಷಣ ಇಮಿಡಿಯೇಟಾಗಿ ಕ್ಷಣ ಮಾತ್ರದಲ್ಲಿ ನಾವು ಆ್ಯಕ್ಷನ್ ತೊಗೊಂಡಿದ್ದೀವಿ. ಕಾನೂನು ಪ್ರಕ್ರಿಯೆ ಏನಿದೆ ಅದ್ರ ಪ್ರಕಾರ ನಾವು ಜರುಗಿಸಿದ್ದೀವಿ. ಈಗಾಗಲೇ ಕೂಡ ನಾರಾಯಣ ರೆಡ್ಡಿ ಅವರು ಮಧುಗಿರಿ ಜೈಲಿನಲ್ಲಿದ್ದಾರೆ. ಅದಕ್ಕೋಸ್ಕರ ನಿಮ್ಗೆ ಹೇಳೋದು, ಇಂಥದ್ದೊಂದು ಘಟನೆ ಮರುಕಳಿಸಬಾರ್ದಂತೆ ಜವಾಬ್ದಾರಿ ಎಲ್ಲರ ಮೇಲೆ ಇದೆ. ಅವ್ರ ಪಾಪ ಹೋಗಿ ಫೋನ್ ಕೊಡಿ ಪೊಲೀಸ್ ಸ್ಟೇಷನ್ ಫೋನ್ ಮಾಡ್ಕೋಬೇಕಂದ್ರೆ ಫೋನ್ ಕೊಡಬೇಡ ಅಂತ ಹೇಳಿ ಅವ್ರು ಅಂತವ್ರದ್ದು. ಯಾಕಂದ್ರೆ ಪಾಪ ಅವ್ರಿಗೆ ಫೋನ್ ಇಲ್ಲ ಮಾಡ್ತಾರೆ.